ಚೇತು ಚೇತು ಬಾರಪ್ಪ ಹೋಗೋಣ ಬಾ. ಎಲ್ಲಿಗಂಟಿ? ಮನೆಗಾದರೆ ನಾನು ಬರೋದಿಲ್ಲ. ನನಗೂ ಒಂದಕ್ಕೂ ಮದುವೆ ಮಾಡಿಸೋದಾದರೆ ನಾನು ಬರ್ತೀನಿ, ಇಲ್ಲಾಂದರೆ ಬರಲ್ಲ ಆಂಟಿ. ಮದುವೆ ಮಾಡ್ಸೋಕ್ಕೆ ಕಣಪ್ಪ ಕರಿಯಕ್ಕೆ ಬಂದಿರೋದು. ನನ್ನ ಮಗಳಿಗೋಸ್ಕರನ ನೀನು ಮನೆ ಬಿಟ್ಟು ಬಂದಿದ್ದೀಯ ಅಂತ ವಿಷಯ ಗೊತ್ತಾಯಿತು. ಅದಕ್ಕೆ ಮದುವೆ ಮಾಡ್ಸೋಕ್ಕೆ ನಿನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಬಾರಪ್ಪ ಬಾ ಹೋಗೋಣ. ಹೌದಾ? ಏನು ಹೇಳ್ತಾ ಇದ್ದೀರಾ ಅತ್ತೆ ಮಾವ? ಏನು ಹೇಳ್ತಾ ಇದ್ದೀರಾ? ನನಗೆ ಮದುವೆ ಮಾಡಿಸ್ತೀರಾ? ನನಗೊಂದೊಂದು ಜೊತೆ ನನಗೊಂದೊಂದು ಕಂಡ್ರೆ ತುಂಬ ಇಷ್ಟ. ಪ್ಲೀಸ್ ನಮ್ಮಿಬ್ರೂ ದೂರ ಮಾಡಬೇಡ್ರಿ. ನನಗೂ ಒಂದಿಗೂ ಮದುವೆ ಮಾಡಿಸ್ತೀರಾ? ಹ್ಞೂನಪ್ಪ, ಮದುವೆ ಮಾಡ್ಸೋಕ್ಕಾಗಿದ್ದೀನಿ ಕರಿಯಕ್ಕೆ ಬಂದಿರೋದು. ಈಗ ನೀನು ಮನೆ ಬಿಟ್ಟು ಬಂದಿದ್ಯಾ ನಮ್ಮ ಹುಡುಗಿಗೋಸ್ಕರನ. ಇವಾಗ ಊರಾಗೆಲ್ಲ ಲಸ್ಮಕ್ಕನ ಮಗಳನ್ನ ವೀರೇಶಣ್ಣ ಮಗಳಿಗೆ ಮಗು ಕೊಡ್ತಾರೆ, ವೀರೇಶಣ್ಣನ ಮಗು ಕೊಡ್ತಾರೆ ಅಂತ ಊರೆಲ್ಲ ಮೆರೆದೈತೆ. ಇಬ್ಬರು ಲವ್ ಮಾಡ್ಯವ್ರೆ, ಹುಡುಗ ಮನೆ ಬಿಟ್ಟು ಬಂದವನಂತೆ, ಇವ್ರು ವರದಕ್ಷಿಣೆ ಕೇಳಿರಂತೆ ಅಂತ ಊರಾಗೆಲ್ಲ ಮಾತಾಡ್ತಾರೆ. ಅದಕ್ಕೇನೆ ಸುಮ್ಮನೆ ನಮ್ಮ ಮನೆ ಹಳ್ಳಿನಾಗಿ ಸುಮ್ಮನೆ ನಮ್ಮ ಮನೆಯಾಗೆ ಇದ್ಬಿಡು ಅಷ್ಟೇನೆ. ನಿಮ್ಮಪ್ಪ ನಿಮ್ಮಮ್ಮಯ್ಯ ಅವರೇನು ಒಪ್ಪಲ್ಲ, ತಿರ್ಗಿ ನಾವು ಕೇಳೋಕೋದೆ ಹಂಗೆ ಹಿಂಗೆ ಅಂತ ಸಾವಿರ ಮಾತಾಡ್ತಾರೆ. ಅದಕ್ಕೇನೆ ನಮ್ಮ ಮನೆ ಹಳ್ಳಿನಾಗ ನಮ್ಮ ಮನೆಗೆ ಆ ಗಂಡು ಮಕ್ಕಳಿಲ್ಲ, ಏನಿಲ್ಲ, ಇಬ್ಬರು ಹೆಣ್ಮಕ್ಳೇನೆ. ಹೆಂಗೂ ಸಣ್ಣ ಮಗಳು ನಮ್ಮ ಮನೆ ಹಳ್ಳಿನಾಗಿ ನಮ್ಮನ್ನು ನೋಡ್ಕೊಂಡು ಅಲ್ಲೇ ಇದ್ದಂಗೆ ಆಗುತ್ತೆ. ಒಂದೆರಡು ದಿನ ಸೀಟ್ ಕಮ್ಮಿ ಆಗೋವರೆಗೂ ಆಮೇಲೆ ನಿಮ್ಮಪ್ಪ ನಿಮ್ಮಮ್ಮನೂ ಬಂದು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಕೂಡ ಎರಡು ತಗೊಂಡು ಓಡ್ಕೊಂಡು ಇರಿರೇಂಟಿ ಹಾಕೇನೆ ಇಲ್ಲೇ ದೇವಸ್ಥಾನದಾಗೆ ಮದುವೆ ಮಾಡಿಸ್ತೀನಿ. ನೀನು ಊರಾಗೆಲ್ಲ ಗೊತ್ತು. ನಿಮ್ಮಿಬ್ರನ್ನು ಯಾಕೆ ದೂರ ಮಾಡೋಣ? ತಿರ್ಗಿ ನನ್ನ ಮಗಳನ್ನ ಬೇರೆ ಕಡೆಗೆ ಕೊಟ್ಟು ಮದುವೆ ಮಾಡಿದ್ರು ಅವಳ ಮನಸ್ಸಿನಾಗ ನೀನು ಇರ್ತೀಯ. ತಿರ್ಗೂರೆಲ್ಲ ಮೆರೆದೈತಿ. ಊರಾಗೆಲ್ಲ ನಯ್ಯೋ ಹೇಳ್ತಾರೆ, ಅಯ್ಯೋ ಹಿಂಗಾಗಿತ್ತು ಹಂಗೆ ಹಿಂಗೆ ಅಂತ. ಆಮೇಲೆ ನಾವು ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡೋಣ, ಅವ್ರಿಗೆ ಈ ವಿಷಯ ಗೊತ್ತಾಗೋಣ ಯಾಕೆ ಬೇಕಪ್ಪ? ಅದಕ್ಕೇನೆ ಸುಮ್ಮನೆ ಮದುವೆ ಮಾಡಿಸ್ತೀವಿ. ಏನಾನ ಅಂಬ್ಲೇಳು ನಿಮ್ಮಪ್ಪ ನಿಮ್ಮಮ್ಮ ಸೀಟ್ನಾಗ ಏನಾನ ಮಾತಾಡ್ಲೇಳು. ಅಯ್ಯೋ, ನನಗಂತೂ ತುಂಬ ಖುಷಿ ಆಗ್ತೈತೆ ಅತ್ತೆ ನೀವಿಂಥ ಮಾತು ಹೇಳೋದಕ್ಕೆ. ಅಯ್ಯೋ, ನಾನು ಒಂದನ್ನು ಮದುವೆ ಆಗ್ಬಿಟ್ಟು ನಿಮ್ಮ ಮನೆ ಹಳ್ಳಿನಾಗಿ ನಿಮ್ಮ ಮನೆಯಲ್ಲೇ ಇರ್ತೀನಿ. ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಗೊತ್ತಾಗಬೇಕು, ಮಗ ಇಲ್ದಿದ್ರೆ ಏನಪ್ಪ ಕಷ್ಟ, ಯಾರು ನೋಡ್ಕೊಳ್ಳೋರಿಲ್ಲಪ್ಪ ನನ್ನ ಅಂತ ಹೇಳಿ ನಮ್ಮಪ್ಪ ನಮ್ಮಮ್ಮನಿಗೆ ಗೊತ್ತಾಗಬೇಕು. ಚೇತು ನಮ್ಮಪ್ಪ ನಮ್ಮಮ್ಮ ನಮ್ಮಿಬ್ರಿಗೂ ಮದುವೆ ಮಾಡಿಸ್ತಾರಂತೆ. ಇಬ್ರು ಒಪ್ಕೊಬಿಟ್ರು. ಹೌದು, ಈ ವಿಷಯ ಕೇಳಿಬಿಟ್ಟು ನನಗೂ ತುಂಬ ಖುಷಿಯಾಗ್ಬಿಡ್ತು. ಅತ್ತೆ ಮಾವ ಬಂದು ಬಾರಪ್ಪ ಚೇತು ನಿನಗೂ ಒಂದನಿಗೂ ಮದುವೆ ಮಾಡಿಸ್ತೀನಿ ಅಂತ ಕರಿತಾ ಇದ್ದಾರಲ್ಲ, ನನಗಂತೂ ತುಂಬ ಖುಷಿಯಾಗ್ಬಿಡ್ತು. ನನಗೂ ಅಷ್ಟೇ ತುಂಬ ಖುಷಿಯಾಗಿತ್ತು. ಅಯ್ಯೋ, ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗಿತ್ತು ಅಂದರೆ ನಿಜವಾಗ್ಲೂ ತುಂಬ ಬೇಜಾರಾಗಿತ್ತು ಚೇತು. ನಮ್ಮಪ್ಪ ನಮ್ಮಮ್ಮ ಯಾವಾಗ ಒಪ್ಕೊಂಡ್ರು ನನ್ನ ಮನಸ್ಸಿಗೂ ತುಂಬ ಖುಷಿ ಆಯಿತು. ನಿಮ್ಮಪ್ಪ ನಿಮ್ಮಮ್ಮಗೂ ಹೇಳಿ ಕಳಿಸಿದ್ದೀನಿ ಬರೋದಾದರೆ ಬರ್ರಿ ಅಂತೇಳಿ. ಅದಕ್ಕೇ ಇಲ್ಲೇ ಈ ದೇವಸ್ಥಾನದಾಗೇನೆ ಮದುವೆ ಮಾಡಬೇಕು ಅಂತ ಎಲ್ಲ ತಯಾರಿ ಮಾಡ್ಕೊಂಬಂದಿದ್ದೀನಿ. ಆರೇನು ಬಾರಪ್ಪ ಎದ್ದು ಬಾ. ನಿಮ್ಮಪ್ಪ ನಿಮ್ಮಮ್ಮನ ಹೇಳಿ ಕಳಿಸಿದ್ದೀವಿ. ಇಷ್ಟಪಟ್ಟು ಬಂದರೆ ಒಂದೋಯ್ತು, ಬರಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ನಾವು. ಅಷ್ಟೇನು ಸುಮ್ಮನೆ ಮದುವೆ ಮಾಡೋದೇನೆ. ಅವ್ರೇನೋ ಅಂಬ್ಲೇಳು. ಹೇಳ್ ಬಂದೆ ನಮ್ಮ ದಿವ್ಯಾ, ಹೇಳ್ ಬಂದಾ? ಹೇಳ್ ಬಂದೆ ಲಕ್ಷ್ಮಣಿ. ಅವ್ರು ತುಂಬಾ ರೇಗಾಡ್ತಿದ್ರು. ಅದು ಹೆಂಗೆ ಮದುವೆ ಮಾಡ್ಕೊಂತಾರಂತೆ, ಹೆಂಗೆ ಮನೆ ಹಳ್ಳಿನಂಗೆ ಮಾಡ್ಕೊಂತಾರಂತೆ, ನಮಗೇನ ಜಾಸ್ತಿ ಜನ ಗಂಡು ಮಕ್ಳು ಇದ್ದಾರ, ನಮ್ಗಿರೋನೊಬ್ಬ ಮಗ, ಇರೋನೊಬ್ಬ ಮಗನ ಜೀವನ ಯಾಕೆ ಹಾಳು ಮಾಡ್ತಾರೆ ಅಂತ ಹೇಳಿ ರೇಗಾಡ್ತಾ ಇತ್ತು ಅವರಮ್ಮ. ಅದಕ್ಕೇ ಇಲ್ಲ ನೀವೇನು ಅಂದ್ರೂ ಅವರು ಸುಮ್ಮನಿರಲ್ಲ, ನಿಮ್ಮ ಮಗ ಬೇರೆ ಇಷ್ಟಪಟ್ಟಿದ್ದಾನೆ, ಅದಕ್ಕೆ ಮದುವೆ ಮಾಡ್ಕೊಂಡು ಆ ಮನೆ ಹಳ್ಳಿನಾಗ ಇಟ್ಕೊಂತಾರೆ ಅಂತ ಹೇಳಿ ಬಂದೆ ಅಷ್ಟೇ. ನೀವು ಹೇಳೋ ಒಂದು ಮಾತು ಅಂತ ಹೇಳಿ ಬಂದ, ಅದಕ್ಕೆ ಹೇಳಿ ಬಂದಿದ್ದೀನಿ. ಅವರು ಬರಲ್ವಂತೆ ಹಂಗೆ ಹಿಂಗೆ ಅಂತ ಎಗರಾಡ್ತಿದ್ರು. ಬಂದರೆ ಸುಮ್ಮನೆ ಇಡ್ಲು ಸಮಸ್ಯೆ ಆಗುತ್ತೆ, ಸುಮ್ಮನೆ ಮದುವೆ ಮಾಡಿಬಿಡ್ರಿ. ಬೇಗ ಅವ್ರು ಬರೋ ಅಷ್ಟೊತ್ತಿಗೆ ಕೊಳ್ಳಕ್ಕೆ ತಾಳೆ ಬಿದ್ದರೆ ಯಾರು ಏನು ಮಾಡೋಕ್ಕಾಗಲ್ಲ ಲಕ್ಷ್ಮಣಿ. ಸುಮ್ಮನೆ ಅಮ್ಮನೂ ಅಪ್ಪ ಬರ್ತಾರೆ, ಯಾರೋ ಒಂದು ನಾಲ್ಕು ನಿಂತ್ಕೊಂಡು ಸುಮ್ಮನೆ ಮದುವೆ ಮಾಡಿಬಿಡ್ರಿ ಅಷ್ಟೇ. ಸುಮ್ಮನೆ ಯಾಕೆ ಅವ್ರನ್ನ ಕರಿಯಕ್ಕೆ ಹೋದರೆ ಸುಮ್ಮನೆ ಎಲ್ಲ ಗಲಾಟೆ ಮಾಡೋದು ಅದು ಇದು ಮಾತಾಡೋದು ಮಾಡ್ತಾರೆ. ಅಲ್ಲ, ನಿಮ್ಗೊಂದು ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಬೇಡವಾ? ಇರೋನೊಬ್ಬ ಮಗುನ ತಂದೆ ತಾಯಿಂದ ದೂರ ಮಾಡಿ ಮನೆ ಹಳ್ಳಿನಾಗ ಮಾಡ್ಕೊಂಡು ಇಟ್ಕೊಂತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಗೇನಾದರೂ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಬೇಡವಾ? ಅಮ್ಮ ಸರಿಯಾಗಿ ಮಾತಾಡು. ಏನು ಮಾತಾಡ್ತಾ ಇದೀಯಾ? ಅವ್ರನ್ನ ಯಾಕಮ್ಮ ಹಂಗೆ ಬೈತಾ ಇದೆಯಾ? ಹಂಗೆ ಬೈಬೇಡ, ಸರಿಯಾಗಿ ಮಾತಾಡು. ಇವಾಗ ನನಗೂ ಒಂದನ್ಗೂ ಮದುವೆ ಮಾಡಿಸ್ತಾರೆ, ನೀವು ಬನ್ನಿ, ನೀವು ಬಂದು ನಮಗೂ ಆಶೀರ್ವಾದ ಮಾಡಿ. ಇಲ್ಲ ಕಣೋ, ಈ ಮದುವೆ ನಡೆಯೋದಕ್ಕೆ ಸಾಧ್ಯ ಇಲ್ಲ. ನಾನು ಬಿಡೋದಿಲ್ಲ ಈ ಮದುವೆ ನಡೆಯೋದಕ್ಕೆ. ಅಲ್ಲ ಕಣ್ಕಂಬ್ಲಮ್ಮ, ನೀನು ಅದಕ್ಕೂ ಒಪ್ಕೊಂಬಲ್ಲ ಇದಕ್ಕೂ ಒಪ್ಕೊಂಬಲ್ಲ ಅಂದರೆ ಹೆಂಗೆ ಸರಿಯಾಗುತ್ತೆ? ಇವಾಗ ನಿನ್ನ ಮಗ ನೋಡಿದ್ರೆ ನನ್ನ ಮಗಳನ್ನೇ ಮದುವೆ ಆಗೋದು, ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ನಿನ್ನ ಮಗ ನೋಡಿದ್ರೆ ನೀನು ನೋಡಿದ್ರೆ ಮದುವೆ ನಡೆಯೋಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದೆಯಲ್ಲ. ಅಲ್ಲ ಲಸ್ಮಕ್ಕ, ನೀನು ಹಿಂಗೆ ಮಾಡೋದು ಸರಿ ಇಲ್ಲ ಕಣಮ್ಮ. ಅಲ್ಲ, ನಮಗೂ ನಮ್ಮ ಮಗನೂ ದೂರ ಮಾಡಿ ಇವಾಗ ನಿನ್ನ ಮನೆ ಹೇಳಿ ನಂಗೆ ನೀನು ನೀ ಅಂತ ಹೇಳ್ತಾ ಇದೆಯಲ್ಲ, ನಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗಣಮ್ಮ. ಹಿಂಗೆ ಮಾಡೋದು ಸರಿ ಇಲ್ಲ ಕಣಮ್ಮ. ಏನು ಮಾಡೋಣ? ಇವಾಗ ನನ್ನ ಮಗಳು ನೋಡಿ ನಿನ್ನ ಮಗನೇ ಮದುವೆ ಆಗೋದು ಅಂತ ಕೂಕೊಂಡವಳೆ, ನಿನ್ನ ಮಗನು ನನ್ನ ಮಗಳನ್ನೇ ಮದುವೆ ಆಗೋದು ಅಂತ ಕೂಕೊಂಡವನು. ಅವನು ಮನೆ ಬಿಟ್ಟು ಬಂದವನು. ಊರಾಗೆಲ್ಲನ ಇವಾಗ ಮಾತಾಡ್ತಾರೆ, ಲಸ್ಮಕ್ಕನ ಮಗಳನ್ನ ವೀರೇಶಣ್ಣನ ಮಗು ಕೊಡ್ತಾರೆ ಅಂತ ಹೇಳಿ ಊರಾಗೆಲ್ಲ ಮಾತಾಡ್ತಾರೆ. ನಾನು ಇವಾಗ ಬೇರೆ ಕಡೆಗೆ ಮದುವೆ ಮಾಡೋಣ ಅಂತಂದ್ರೆ ನನ್ನ ಮಗಳಿಗೂ ಇಷ್ಟ ಇಲ್ಲ.
ಇವಾಗ ಊರಾಗೆಲ್ಲನ ಮೆರ್ದೈತಿ ಇಬ್ರು ಇಷ್ಟಪಟ್ಟವ್ರಂತೆ ಮದುವೆ ಮಾಡ್ತಾರಂತೆ ಅಂತ ಹೇಳಿ ಊರಾಗೆಲ್ಲನ ಮಾತಾಡ್ತಾರೆ. ಅದಕ್ಕೇನೆ ಇವಾಗ ಸುಮ್ಕೆನೆ ನೀವು ಒಪ್ಪಂಗೂ ಇಲ್ಲ ಏನಿಲ್ಲ. ನಾನು ಹೇಳಿಲ್ವೇ ಒಪ್ಪಿ ಮದುವೆ ಮಾಡೋಣ ಎಲ್ಲಾನ ಅಂತ ಹೇಳಿದ್ರೆ ನೀವು ಒಪ್ಪಲೇ ಇಲ್ಲ. ಅದಕ್ಕೆ ಇನ್ನೇನು ಮಾಡೋಣ ಇನ್ನೇನು ಮಾಡೋಣ, ಅವರಿಬ್ರು ದೂರ ಮಾಡೋದಿನ್ನ ಯಾಕೆ ಅಂತ ಹೇಳಿ ನೀವು ಕರೆದ್ರೆ ಬರಲಿಲ್ಲ ಏನಿಲ್ಲ. ಅದಕ್ಕೇನೆ ಸುಮ್ಮನೆ ನಾವು ಮದುವೆ ಮಾಡೋಣ ಅಂತ ಹೇಳಿ ನಿರ್ಧಾರ ತಗೊಂಡಿರಿ. ಅದಕ್ಕೆ ನಮ್ಮ ಮನೆಯಾಗೂ ಯಾರೂ ಇಲ್ಲ ಏನಿಲ್ಲ, ನೀವು ನಮ್ಮ ಮನೆಗೆ ಬಿಡ್ಕಮಲ್ಲ ಹಂಗೆ ಹಿಂಗೆ ಅಂತ ಸಾವಿರ ಮಾತಾಡಿರಂತೆ. ಅದಕ್ಕೇನೆ ನಮ್ಮ ಮನೆ ಹೇಳಿನಾಗಿ ನಮ್ಮ ಮನೆಯಾಗೆ ಇರ್ತಾನೆ. ಅಮ್ಮ ದಯವಿಟ್ಟು ನನ್ನ ಒಂದನ್ನು ದೂರ ಮಾಡಬೇಡ್ರಿ. ಇವರು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಬರೋದಾದರೆ ಬಂದು ಸಂತೋಷದಿಂದ ಮದುವೆ ಮಾಡಿಸ್ರಿ. ಇಷ್ಟ ಇಲ್ವಾ ಹೋಗ್ರಿ. ಈ ಮನೆ ಹಳಿನಾಗಿ ಇಲ್ಲೇ ಇದ್ದು ಇವ್ರು ನೋಡ್ಕೊಂಡು ಇವ್ರ ಮನೆಯಲ್ಲೇ ಇರ್ತೀನಿ ಅಷ್ಟೇ ನಾನು. ಬಾಬು ನೀನೇನಲ್ಲೋ ಹಿಂಗೆ ಮಾತಾಡ್ತಾ ಇದೆಯಾ ಚೇತು? ಎತ್ತು ತಂದೆ ತಾಯಿಗೆ ಬೆಲೆ ಗೌರವ ಕೊಡ್ದಂಗೆ ಯಾರನ್ನೋ ಮೂರನೇರಿಗೆ ಅವ್ರ ಮನೆಯಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ನಮ್ಮನ್ನು ಎತ್ತು ತಂದೆ ತಾಯಿನೇ ಮರ್ತು ಬಿಟ್ಟ ನೀನು. ಮತ್ತು ನಾನು 3 ದಿವಸ ಆಯಿತು ಮನೆ ಬಿಟ್ಟು ಬಂದು. ಏನಾದರೂ ಬಂದು ಕರೆದ್ರ, ಬಂದು ಏನಾದರೂ ವಿಚಾರಿಸಿದ್ರ, ಬಾರಪ್ಪ ಊಟ ಮಾಡ್ದ ತಿಂಡಿ ಮಾಡ್ದ ಅಂತ ಏನಾದರೂ ಕರೆದ್ರ, ಮಗ ಅನ್ನೋದೇನಾದರೂ ಇದ್ದಿದ್ರೆ ನನ್ನ ಮಗ ಮನೆ ಬಿಟ್ಟು ಹೋಗಿದ್ದಾನಲ್ಲ ಅಂತ ಹೇಳಿ ಬರ್ತಾ ಇದ್ರಿ. ಆದರೆ ನನ್ನ ಮಾತಾಡಿಸ್ಕೊಂಡು ಇವ್ರ ಮನೆಗಳವರೆಲ್ಲ ಬಂದರು. ಬಾರಪ್ಪ ಮನೆಗೆ ಹೋಗೋಣ, ಬಾರಪ್ಪ ಮನೆಗೆ ಹೋಗೋಣ ಅಂತ ಎಷ್ಟು ಸತಿ ಕರೆದ್ರು. ನಾನು ಹೋಗದೆ ಇಲ್ಲದಕ್ಕೆ ಈ ನಿರ್ಧಾರ ತಗೊಂಡಿದ್ದಾರೆ ಅವರು, ನನಗೂ ಒಂದನಿಗೂ ಮದುವೆ ಮಾಡಿಸ್ಬೇಕು ಅಂತ ಹೇಳಿ. ಅಯ್ಯೋ ಏನೋ ಬೇಜಾರಾಗಿದ್ದಾನಪ್ಪ, ಬರ್ತಾನೆ ಏನೋ ಬೇಜಾರು ಮಾಡ್ಕೊಂಡು ಹೋಗವನೆ ಅಂತ ಸುಮ್ಮನೆ ಆದ್ವಿ. ನೀನು ಹಿಂಗೆ ಮಾತಾಡ್ತಿರೋದು ಸರಿ ಅಲ್ಲ ಚೇತು. ನಿಮ್ಮ ಅಮ್ಮನಿಗೆ ಹಿಂಗೆ ಮಾತಾಡ್ತಾ ಇದೆಯಲ್ಲ ನೀನು. ಇವ್ರ ಎದುರಿಗೆ ನಮಗೆ ನೀನು ಬೆಲೆ ಕಳೆದ್ಬಿಟ್ರೆ ನಮಗೆ ಎಲ್ಲಿ ಇವ್ರು ಬೆಲೆ ಗೌರವ ಕೊಡ್ತಾರೆ? ನೀವು ಹಂಗೆ ಮಾಡ್ತಾ ಇದ್ದೀರಪ್ಪ. ನೀವೇ ತಾನೇ ಹೇಳಿದ್ದು ಯಾವ ವರದಕ್ಷಿಣೆ ಬೇಡ ಏನು ಬೇಡ ಅಂತ ಹೇಳಿ. ಮುಂಚೆಗೆ ಹೋಗಿ ನೀವು ಯಾಕೆ ಕೇಳಬೇಕಾಗಿತ್ತು? ಎಲ್ಲ ನೀವು ಮನೆಯಲ್ಲೇ ನಿರ್ಧಾರ ತಗೋಬೇಕಾಗಿತ್ತು. ಮುಂಚೆಗೆ ಹೋಗಿ ಎಲ್ಲ ಕೇಳಿ ಊರಾಗೆಲ್ಲ ಹೇಳ್ಬಿಟ್ಟು ಇವಾಗ ನಮ್ಗೆ ವರದಕ್ಷಿಣೆ ಬೇಕು ಹಂಗೆ ಹಿಂಗೆ ನಾವು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿ ನೀವು ಇಲ್ಲೋದೆಲ್ಲ ಮಾತಾಡಿದ್ರೆ ಯಾರು ಕೇಳ್ತಾರೆ? ಯಾರೂ ಕೇಳಲ್ಲ ಕಣಪ್ಪ. ಇಲ್ಲಡ್ರಕ್ಕ, ನಾವು ನನ್ನ ಮಗಳನ್ನು ನಿನ್ನ ಮಗನೂ ನಾವು ದೂರ ಮಾಡೋಕ್ಕೆ ತಯಾರಿಲ್ಲ. ಈಗ ನಮಗೆ ಊರಾಗೆಲ್ಲ ಹೇಳ್ತಾ ಇದ್ದಾರೆ, ಸುಮ್ಮನೆ ಮದುವೆ ಮಾಡಿ ಮನೆ ಹಳ್ಳಿನಾಗ ಕೇಳ್ರಿ, ಅವ್ರಿಗೂ ಇಷ್ಟ ನಿನ್ನ ಮಗಳಿಗೂ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಮಗಳನ್ನ ಬೇರೆ ಕಡೆಗೆ ಕೊಟ್ಟು ಮದುವೆ ಮಾಡಿರೋ ಅವಳ ಮನಸ್ಸಿನಾಗೆ ಇವಾಗ ನಿನ್ನ ಮಗ ಇದ್ದಾನೆ, ಅವಳಿಗೂ ಇಷ್ಟ ಇಲ್ಲ. ಸುಮ್ಮನೆ ಯಾಕೆ ಅವರಿಬ್ರು ದೂರ ಮಾಡಿ ಇದು ಮಾಡೋದಕ್ಕಿಂತ ನಾವು ಸುಮ್ಮನೆ ಮದುವೆ ಮಾಡಿಸ್ಬೇಕಂತ ನಿರ್ಧಾರ ತಗೊಂಡಿದ್ದೀವಿ. ನಿಮಗೂ ಒಂದು ಮಾತು ಹೇಳಬೇಕು ಅಂತ ಹೇಳಿದ್ವಿ. ಸುಮ್ಮನೆ ಯಾಕೆ ಈಗಳಪ್ಪ ಹೇಳಲಿಲ್ಲ ಹಿಂಗೆ ಮಾಡಿದ್ರು ಒಂಬದೊಂದು ಮಾತು ಬೇಡ ಅಂತ ಅದಕ್ಕೆ ಕಳಿಸಿದ್ವಿ, ಹೇಳ್ಬಾರಮ್ಮ ಅಂತ ಹೇಳಿ. ನೀವು ಒಪ್ಕೊಂಬ್ಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ? ಊರಾಗೆ ನಾಲ್ಕರನ್ನ ಕರಿತೀವಿ, ಯಾರನ್ನ ಇಲ್ಲೇ ಇದೆ ಊರಾಗೆ ಈ ದೇವಸ್ಥಾನದಾಗೇನೆ ಮದುವೆ ಮಾಡ್ತೀವಿ ಅಷ್ಟೇ. ಇನ್ನೇನು ಮಾಡೋಣ? ನಾವು ಒಳ್ಳೆ ನಿರ್ಧಾರ ತಗೊಂಡಿದ್ದೀವಿ ಅಂತ ನಮ್ಗೆ ಅನ್ನಿಸ್ತಾ ಐತಿ. ನೀವೇನಾದರೂ ಅನ್ಕೊಳ್ರಿ ಅಷ್ಟೇ. ಊರಾಗೆಲ್ಲ ಹೇಳೋದು ಅದೇನೆ. ಊರಾಗೆಲ್ಲ ಹೇಳ್ತಾರೆ ಅಲ್ಲ, ನೀವು ಹಿಂಗೆ ಮಾಡಬಾರ್ದು. ಒಳ್ಳೆ ಮಾತನಾಗೆ ಏನಪ್ಪ ನಿಮ್ಮಪ್ಪ ನಿಮ್ಮಮ್ಮಯ್ಯ ಒಪ್ಪಿಲ್ಲ, ನೀನು ಹೋಗಿ ನಿಮ್ಮಪ್ಪ ನಿಮ್ಮಮ್ಮನ ಒಪ್ಪಿಸಿ ಕರ್ಕೊಬಾರಪ್ಪ, ನಿಮ್ಮಪ್ಪ ನಿಮ್ಮಮ್ಮನ ಮನಸ್ಸಿಗೆ ನೋವು ಮಾಡಬೇಡ ಅಂತ ಹೇಳಿ ಹಿಂಗೆ ಹೇಳ್ಬೇಕು. ಅದು ಬಿಟ್ಟು ಎಲ್ಲರನ್ನೂ ದೂರ ಮಾಡೋದಕ್ಕೆ ನೋಡ್ತಾ ಇದ್ದೀರಾ ನೀವು. ನಾನು ಎಷ್ಟು ಸತಿ ಹೇಳಿದ್ನಿ ಕೇಳು ನಿನ್ನ ಮಗನಿಗೆ, ನಿನ್ನ ಮಗುಗೆ ಎಷ್ಟು ಸತಿ ಹೇಳಿದ್ನಿ ಕೇಳು. ನಿನ್ನ ಮಗನೇ ಬಂದು ನಾನೇ ವರದಕ್ಷಿಣೆ ಕೊಡ್ತೀನಿ, ಎಲ್ಲ ನಾನೇ ಕೈಚೇನು ಕೊಳ್ಚೇನು ಉಂಗ್ರ ಎಲ್ಲ ತಗೊಂಬಂದು ಕೊಡ್ತೀನಿ, ನೀವು ಕೊಡಿರೋ ಥರ ಕೊಟ್ಟು ನನಗೆ ಮದುವೆ ಮಾಡ್ಕೊಂಡು ಕೊಡ್ರಿ ಅಂತ ಹೇಳಿ ಎಷ್ಟು ಕೇಳ್ಕೊಂಡ. ನಾನು ಬೇಡಪ್ಪ, ನಾಳೆ ಹೊತ್ನಾಗ ವಿಷಯ ಗೊತ್ತಾದರೆ ನಮ್ಮ ಮರ್ಯಾದೆ ಹೋಗುತ್ತೆ, ಬೇಡ ಕಣಪ್ಪ, ನಿಮ್ಮಪ್ಪ ನಿಮ್ಮಮ್ಮ ಒಪ್ಪಿರೋ ಹುಡುಗಿನೇನೆ ಹೋಗಿ ಮದುವೆ ಆಗುವಂತ ನಾನು ಸಾರಿ ನಾನು 25 ಸತಿ ಹೇಳಿದ್ದೀನಿ ಗೊತ್ತಾ. ಕೇಳು, ನಿನ್ನ ಮಗ ಇಲ್ಲೇ ಇದ್ದಾನೆ. ಏನಪ್ಪ ಚೇತು, ನಾನು ಹೇಳಿಲ್ವಾ? ಬೇಡಪ್ಪ, ಏನು ಬೇಡ, ನಿಮ್ಮಪ್ಪ ನಿಮ್ಮಮ್ಮ ಒಪ್ಪಲ್ಲ ಅಂದಮೇಲೆ ನಿಮ್ಮಪ್ಪ ನಿಮ್ಮಮ್ಮನ ಮನಸ್ಸಿಗೆ ಯಾಕೆ ನೋವು ಮಾಡ್ತೀಯಾ? ಹೋಗಿ ಬೇರೆ ಹುಡುಗಿನ ಮದುವೆ ಆಗಿ ಚೆನ್ನಾಗಿರಪ್ಪ ಅಂತ ನಾನು ಎಷ್ಟು ಸತಿ ಹೇಳಿದ್ದೀನಿ ಕೇಳು. ಹೇಳಿದ್ರು ಕೇಳಲಿಲ್ಲ ಅಂದ್ರೆ ನಾವಿನ್ನೇನು ಮಾಡೋಕ್ಕಾಗುತ್ತೆ? ಅವ್ರು ಹೇಳಿದ್ದಾರೆ ಕಣಮ್ಮ, ಅವ್ರು ಹೇಳಿದ್ದಾರೆ ನನಗೆ, ಆದರೆ ನಾನು ಒಪ್ಕೊಂಡಿಲ್ಲ ಅಷ್ಟೇ. ಅವರೆಲ್ಲ ಹೇಳಿದ್ದಾರೆ ನೀನು ನನ್ನ ಮಗಳನ್ನ ಮರ್ತು ಬಿಡಪ್ಪ, ಮರ್ತುಬಿಟ್ಟು ಯಾವುದೋ ಬೇರೆ ಹುಡುಗಿನಾದರೂ ನೋಡಿ ಮದುವೆ ಆಗುವಂತ ಹೇಳಿದ್ರು. ನಾನು ಒಪ್ಪಲಿಲ್ಲ. ಅದಕ್ಕೆ ನಾನು ಒಪ್ತಿಲ್ಲದಕ್ಕೆ ಈ ನಿರ್ಧಾರ ತಗೊಂಡಿದ್ದಾರೆ. ನಾನು ಮನೆ ಬಿಟ್ಟು ಬಂದು ಇನ್ನು 3 ದಿನ ಇಲ್ಲೆಲ್ಲ ಕೂತ್ಕೊಂಡಿರೋದೆಲ್ಲ ವಿಷಯ ಇವ್ರಿಗೆ ಗೊತ್ತಾಗಿರೋದಕ್ಕೆ ಇವ್ರನ್ನ ಈ ನಿರ್ಧಾರ ತಗೊಂಡಿದ್ದಾರೆ. ಇವಾಗ ಬರೋಲ್ವಾ? ಹಂಗಾದ್ರೆ ನಮ್ಮ ಮಾತಿಗೆ ಬೆಲೆ ಇಲ್ವಾ? ಇಲ್ಲ ಅಮ್ಮ, ಬರೋದಿಲ್ಲ. ಆದರೆ ನೀವು ಒಪ್ಪಿ ಮದುವೆ ಮಾಡಿಸೋದಾದರೆ ಬನ್ನಿ, ಇಲ್ಲ ನಿಮ್ಗೆ ಇಷ್ಟ ಇಲ್ಲ ಹೋಗ್ತಾ ಇರ್ರಿ ಅಷ್ಟೇ ಸುಮ್ಮನೆ. ನಡಿಯಪ್ಪ ಹೋಗೋಣ ನಡಿ. ಅವನಿಗೆ ಒಂದಲ್ಲ ಒಂದಿನ ಅವ್ರ ಬಾಯಿಗೆ ಬಂದಂಗೆ ಬೈದು ಸರಿಯಾಗಿ ಬೈತಾರಲ್ಲ, ಅವಾಗ ಗೊತ್ತಾಗುತ್ತೆ. ನಡಿ. ಹೆಂಗಾದ್ರೂ ಇರಲಿ ಅಲ್ಲ, ನಮಗೆ ಮನ್ಸಿಗೆ ನೋವು ಮಾಡಿ ಹೆಂಗಿರ್ತಾನೆ ನೋಡೋಣ. ಅದಲ್ಲಿ ಹೋಗ್ಬಿಟ್ರಲ್ಲಪ್ಪ ನಿಮ್ಮಪ್ಪ ನಿಮ್ಮಮ್ಮ ಸಿಟ್ಟಾಗಿ. ಸ್ವಲ್ಪ ದಿನ ಆಗುತ್ತೆ, ಆಮೇಲೆ ಅವ್ರ ಕೋಪ ಕಡಿಮೆ ಆಗುತ್ತೆ. ಅವ್ರಿಗೆ ಇವಾಗ ವರದಕ್ಷಿಣೆ ಅನ್ನೋದೇ ಐತೆ. ಅದೇ ನಾವೇ ಚೆನ್ನಾಗಿ ದುಡ್ದು ನಾವೇ ಚೆನ್ನಾಗಿ ಇದ್ಬಿಟ್ರೆ ಆಮೇಲೆ ಬರ್ತಾರೆ ಅವರೇನೆ. ಸುಮ್ಮನಿರಿ ಅತ್ತೆ, ನಾನಿದ್ದೀನಿ, ನೀವು ಹೆದರ್ಕೋಬೇಡಿ. ಅವ್ರು ಬೇಜಾರಾದರೂ ಆಗಲಿ.
ನೋಡಿದ್ರಲ್ಲ ವೀಕ್ಷಕರೇ, ಇವರಿಬ್ಬರನ್ನ ಯಾಕೆ ದೂರ ಮಾಡೋದು ಅಂತ ಹೇಳಿ ನಾನು ಮದುವೆ ಮಾಡ್ಸೋಣ ಅಂತಂದರೆ ಅವರಪ್ಪ ಅಮ್ಮಯ್ಯ ಯಾವುದೇ ಕಾರಣಕ್ಕೂ ಒಪ್ಪಂಗಿಲ್ಲ. ಬೇಡ ಹಂಗೆ ಹಿಂಗೆ ಅಂತ ಹೇಳಿ ಸಿಟ್ಟಾಗಿ ಹೊರಟೋಗ್ಬಿಟ್ರು. ಏನು ಮಾಡೋಣ, ನಾವು ಊರರ್ನಾರನ್ನ ಕರೆಸಿ ಮದುವೆ ಮಾಡಿಸ್ತೀವಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.